ಏನ್ ಕೆಲಸ ಮಾಡ್ಕೊಂಡಿದ್ದಾಳಮ್ಮ? ಅವರು ದೊಡ್ಡ ಶ್ರೀಮಂತರು, ಮಿನಿಸ್ಟರ್ ಆಗಿದ್ದವರು. ಈಗ ಎಕ್ಸ್ ಮಿನಿಸ್ಟರ್ ಆಗಿದ್ದಾರೆ ಅಷ್ಟೇ. ಹಾಗಾದ್ರೆ ಸಿಕ್ಕಾಪಟ್ಟೆ ದುಡ್ಡು ಮಾಡಿರ್ತಾಳೆ. 1000 ಕೋಟಿ ಆಸ್ತಿ ಇರ್ಬೋದು. ನಮಗೂ ನಿಮ್ಮಂಥವಳೇ ಬೇಕು. ಹೇಳಮ್ಮ, ನನ್ನಿಂದ ಏನ್ ಸಹಾಯ ಆಗ್ಬೇಕು? ನನಗೆ ಅಡ್ಜಸ್ಟ್ ಆಗೋಂತ ಹುಡುಗ ಇದ್ರೆ ತೋರಿಸಿ. ಅಯ್ಯೋ, ನಮ್ಮಲ್ಲಿ ಬೇಕಾದಷ್ಟು ಜನ ಹುಡುಗರಿದ್ದಾರೆ. ನೀನು ಎಸ್ ಅಂದ್ರೆ ಸಾಕು, ನಾಳೆನೆ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ. ನೋಡಮ್ಮ, ಫೋಟೋ ನೋಡು. ಇಟ್ಲಾ ಹೆಂಗಿದೀನಿ? ಪೊದ್ದು ಸೂಪರ್ ಆಗಿ ಕಾಣ್ತಿದ್ದ ಕಣೋ. ಇಲ್ಲೇನ್ ಕಿಸಿದ್ಯಾ? ಆ ಹುಡುಗಿ ಮುಂದೆ ಕಿಸಿ ಲೇಡಿ. ನಮ್ಮೂರ್ನಾಗ ನಾನೊಬ್ಳೆ ಜಾಣ. ಮಿಸ್ ಕಾಂಚನ ಅವ್ರೆ, ನಾನು ಹೆಂಗಿದ್ದೀನಿ? ಇವನು ಪದ್ಮನಾಭ ಪಂಟರವಾಲ ಅಂತ ಮದುವೆಗೆ ರೆಡಿ ಆಗಿದ್ದಾನೆ. ಇವನಾಗಬಹುದಾ? ಈಗ ಗಂಡ ನಮ್ಮಪ್ಪ ನನಗೆ 1000 ಜನ ಹುಡುಗರನ್ನ ತೋರಿಸಿದ್ರು. ನಾನು ಒಬ್ಬರನ್ನ ಒಪ್ಪಿಲ್ಲ. ಇಲ್ಲೇನೋ ಹೊಸ ಐಟಮ್ ಸಿಗುತ್ತೆ ಅಂತ ಬಂದ್ರೆ ಇದ್ಯಾವುದೋ ಕಿತ್ತೋಗಿರೋ ಮೂತಿನ ತೋರಿಸ್ತಾ ಇದೀರಲ್ಲ. ನೋಡಮ್ಮ, ಇವನು ಬೇಡ ಅಂದ್ರೆ ಬಿಡು. ನಾಳೆ ಹೊಸ ಹುಡುಗನ್ನ ಕಲಿಸ್ತೀನಿ, ಬಂದು ನೋಡು. ಸರಿ. ಕಾಂಚನ ಮೀನ ಮೀನ. ಅದು ನಿಮ್ಮನ್ನ ನೋಡ್ತಾ ಇದ್ರೆ ನನಗೊಂದು ಕವನ ಹೇಳ್ಬೇಕು ಅಂತ ಅನಿಸ್ತಾ ಇದೆ. ಕವನನ ನನಗೆ ತುಂಬಾ ಇಷ್ಟ. ಪ್ಲೀಸ್ ಹೇಳಿ. ಎಲ್ಲ ಈ ಜಾಜಿ ಜಾಜಿಯ ತರ ಕಂಗೊಳಿಸುತ್ತಿರುವ ಕಾಂಚನ, ನಿನ್ನನ್ನು ನೋಡಿದರೆ ಪಕ್ಕನೆ ನೆನಪಾಗುತ್ತದೆ ಸುತ್ತನೆ ಚನ್ನ ಬಟೂರ ಉಪ್ಪಿದ ಚಿರೋಟಿ. ನಿನ್ನ ಕಣ್ಣು ಕಾಲಾ ಜಾಮೂನು, ನಿನ್ನ ಮೂತಿ ಮೈಸೂರು ಪಾಕು. ಕಲಿಗಳಲ್ಲೇ ಕಲಿ ನೀನು ಅನಾರ್ಕಲಿ. ನೀನಾದರೆ ನನ್ನ ರಾಣಿ, ನಾನಾಗುವನು ನಿನಗೆ ವಾಣಿ. ಅಯ್ಯೋ, ಕವನ ತುಂಬಾ ಚೆನ್ನಾಗಿದೆ. ನಾನು ಇಂಪ್ರೆಸ್ ಆಗ್ಬಿಟ್ಟೆ. ಇನ್ನೂ ಒಂದೆರಡಿದೆ, ಬಿಡ್ಲ? ಬೇಡ, ನಾಳೆ ನಮ್ಮ ತಂದೆಯವ್ರನ್ನ ಕರ್ಕೊಂಡ್ ಬರ್ತೀನಿ. ನೀವೇನೇ ಬಿಡೋದಾದ್ರೆ ಅವ್ರ ಮುಂದೆ ಬಿಡಿ. ಮಾತ್ರೋಶ್ರೀ ರಂಗಮ್ಮನವರೇ, 50ರಲ್ಲಿ ನಂದು 20 ಎತ್ತಿಟ್ಬಿಡಿ. ಬನ್ನಿ ನಡಿ. ಇದೇ ಮನೆ. ಹೇಗಿದೆ? ನಾನು ಕಾರ್ ನಿಲ್ಲಿಸ್ತೀನಲ್ಲ ಗ್ಯಾರೇಜ್, ಹಾಗಿದೆ. ಕಾನಲ್ಲೂ ನೀ, ಭುವಿಯಲ್ಲೂ ನೀ, ಎಲ್ಲೆಲ್ಲೂ ನೀನೆ, ನನ್ನಲ್ಲೂ ನೀನೆ. ಹುಡುಗ ಏನೋ ಹೇಳ್ತಾ ಇದ್ದಾನೆ. ಅಯ್ಯೋ ಡ್ಯಾಡಿ, ಅವ್ರು ನನ್ ಬಗ್ಗೆನೆ ಹಾಡಿ ಹೊಗಳ್ತಾ ಇದ್ದಾರೆ. ಡ್ಯಾಡಿ ಡ್ಯಾಡಿ, ನಾನು ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದೀನಿ. ನಾನು ಅವ್ರ ಜೊತೆನೆ ಜೀವನ ನಡೆಸ್ಬೇಕು ಅಂತಿದ್ದೀನಿ. ನಂದು ಈ ಚಿಕ್ಕ ಆಸೆ ನಾನು ನೆರವೇರಿಸ್ಕೊಡಲ್ವಾ? ಸರಿ ನಡಿಯಮ್ಮ. ಬನ್ನಿ ಡ್ಯಾಡಿ. ನನ್ನ ಹೆಸರು ಕರಿಗಿರಿ ವಾಸ, ಕೋಟ್ಯಾಧಿಪತಿ. ಇವಳು ನನ್ನ ಮಗಳು ಕಾಂಚನ. ಇವಳು ನಿಮ್ಮನ್ನ ಇಷ್ಟಪಟ್ಬಿಟ್ಟಿದ್ದಾಳೆ. ಅದೆಷ್ಟೇ ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ನೀವು ಅವಳನ್ನ ಮದುವೆ ಆಗ್ಬೇಕು. ಹೇಗ್ರಿ ಮ್ಯಾರೇಜ್ ಆಗ್ತಾರೆ? ಇವ್ರಿಗೆ ಆಲ್ರೆಡಿ ಮ್ಯಾರೇಜ್ ಆಗಿದೆ. ಅದಕ್ಕೇನಂತೆ, ಹಳೆ ಮ್ಯಾರೇಜ್ ನ ಕ್ಯಾನ್ಸಲ್ ಮಾಡಿಸಿ ಹೊಸ ಮ್ಯಾರೇಜ್ ನ ರಿಜಿಸ್ಟರ್ ಮಾಡಿಸಿದ್ರೆ ಆಯ್ತು. ಇವರು ನನ್ನ ಅಭಿನಾ ಗುಬಿನಾ ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ. ನನ್ನ ಮಗಳು ಇಷ್ಟಪಟ್ಟ ಮೇಲೆ ಮುಗೀತು, ಮದುವೆ ಆಗಬೇಕು. ಇಲ್ಲ ಅಂದ್ರೆ ನಾನು ಯಾರು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಎಕ್ಸ್ ಮಿನಿಸ್ಟ್ರು. ಅಂಡರ್ ವರ್ಲ್ಡ್ ಗೊತ್ತು, ಅಪ್ಪರ್ ವರ್ಲ್ಡ್ ಗೊತ್ತು. 2 ದಿನ ಬಿಟ್ಕೊಂಡು ಬರ್ತೀನಿ. ಮದುವೆಗೆ ಒಪ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಕೈ ಕಾಲ್ ಮುರ್ಸಿ ಅಣ್ಣಮ್ಮನ ದೇವಸ್ಥಾನದ ಮುಂದೆ ಕೂರ್ಸ್ಬಿಡ್ತೀನಿ. ಹಬಿ ಡಿಯರ್, ಕಮ್ ಹಿಯರ್. ಹಬಿ, ಹೇಗಾದ್ರೂ ಮಾಡಿ ಈ ಮ್ಯಾರೇಜ್ ನ ಕ್ಯಾನ್ಸಲ್ ಮಾಡಿಸಿದ್ರೆ ನನ್ ಲವ್ ನಿಮಗ್ ಸಿಗುತ್ತೆ. ಯಾಕೆ ಇಷ್ಟು ಡಲ್ ಆಗಿದ್ದೀರಾ? ಸರ್, ಹೀಗಾಗುತ್ತೆ ಅಂತ ನಮಗ್ ಗೊತ್ತಿರಲಿಲ್ಲ ಸರ್. ನನ್ನ ಮಗನ ಆರೋಗ್ಯ ಕುಲಗೆಟ್ಟು ಹೋಗಿದೆ. ಅದಕ್ಕೆ ಯಾಕೆ ಅಷ್ಟು ಯೋಚನೆ ಮಾಡ್ತೀರಾ? ಎಷ್ಟು ಕೋಟಿ ಆದ್ರೂ ಖರ್ಚಾಗ್ಲಿ, ನಾನು ಅವನ ಕಾಯಿಲೆನ ವಾಸಿ ಮಾಡಿಸ್ತೀನಿ. ಎಕ್ಸ್ ಮಿನಿಸ್ಟರ್ ಮ್ಯಾನ್, ಈ ದೇಶದಲ್ಲಿ ಏನ್ ಮಾಡ್ತಾ ಇದ್ರು ಮ್ಯಾರೇಜ್ ಮಾತ್ರ ನೀಟಾಗಿ ಮಾಡ್ಬಿಡ್ತಾರೆ ಮ್ಯಾನ್. ಯಾಕಂದ್ರೆ ಈ ದೇಶದ ವೀಕ್ನೆಸ್ ಮ್ಯಾರೇಜ್ ಮ್ಯಾನ್. ದುಡ್ಡು ಇಟ್ಬಿಟ್ರೆ ಸಾಕು, ಇಬ್ಬರಿಗೆ ಹೆಣ್ ಕೊಡ್ತಾರೆ, ಕೊಡಂಗಿಗೆ ಹೆಣ್ ಕೊಡ್ತಾರೆ ಮ್ಯಾನ್. ಮುಚ್ಕೊಂಡ್ರೆ ಅವ್ರಿಗೂ ಅಂದ್ಕೊಂಡ್ಬಿಡುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಕಾಂಚನ ಕಾಂಚನ ಕಾಂಚನ, ನೀನ್ ಇವ್ರು ಯಾರ ಮಾತನ್ನು ನಂಬೇಡ ಕಾಂಚನ. ಇವ್ರೆಲ್ಲರೂ ಸೇರ್ಕೊಂಡು ನಿನ್ಗೆ ಪಟ್ಟಿ ಕಟ್ತಾ ಇದ್ದಾರೆ ಕಾಂಚನ. ನಾನ್ ಮೇಲ್ಗಡೆ ನೋಡೋದಕ್ಕೆ ಮಾತ್ರ ಹೀಗಿದ್ರಿ ಕಾಂಚನ, ಒಳಗಡೆ ಇನ್ನು ಇವನು ಪರಿಶುದ್ಧ ಕಾಂಚನ. ನಿನ್ನ ಒಂದು ಅಪ್ಪಿಗೆ ನನಗೆ ಸಿಕ್ಬಿಟ್ರೆ ನಾನು ಮತ್ತೆ ಮೊದಲಂಗೆ ಆಗ್ಬಿಡ್ತೀನಿ ಕಾಂಚನ. ಬಾ, ನಾನು ನೀನು ಹೋಗಿ ಎಲ್ಲಾದ್ರೂ ಮದುವೆ ಆಗ್ಬಿಡೋಣ ಕಾಂಚನ. ನನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಹೋಗಿ ಹೋಗಿ ನಿನ್ನ ಮದುವೆ ಆಗಕ್ಕೆ. ನೀನು ಬೇಡ, ನಿನ್ ಕವನನು ಬೇಡ. ಬನ್ನಿ ರೆಡಿ, ಹೋಗೋಣ. ಹಬಿ, ಸೂಪರ್ ಆಕ್ಟಿಂಗ್. ಅಯ್ಯೋ, ಅದನ್ನೆಲ್ಲ ಬಿಟ್ಟಾಕ್ರೆ, ನಡ್ರಿ ನನ್ ಜೊತೆ ಎಲ್ಗೆ? ಹನಿಮೂನ್ಗೆ. ಮೊದ್ಲು ನನ್ ಮುಂದೆ ಒಂದ್ ಒಳ್ಳೆ ಕವಿತನ ಹೇಳಿ ನನ್ ಮನ್ಸಿನ ಗೆಲ್ಲಿ, ಆಮೇಲೆ ನೋಡೋಣ. ಅಯ್ಯಕ್ಕಂತ